ನಮಸ್ಕಾರ, ವೆಲ್ಕಮ್ ಟು ಸ್ವರಾಜ್ಯ ಕೆಮಿಸ್ಟ್ರಿ ಚಾನಲ್. ನನ್ನ ಹೆಸರು ಜಿ ಸ್ಮಿತಾ. ಈ ಚಾನಲ್ ಮೂಲಕ ಕೆಮಿಸ್ಟ್ರಿ ಸಬ್ಜೆಕ್ಟ್ ರಿಲೇಟೆಡ್ ಕೆಲವು ಟಾಪಿಕ್ಗಳ ವೀಡಿಯೋಗಳನ್ನ ಅಪ್ಲೋಡ್ ಮಾಡಲಾಗುತ್ತೆ. ಈ ವಿಡಿಯೋಗಳು ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೇರೆಯವ್ರಿಗೆ ಯೂಸ್ ಆಗುತ್ತೆ ಅನ್ನೋದಾದರೆ ಶೇರ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ. ಸೊ ಇದು ಎಂಪಿರಿಕಲ್ ಮಾಲಿಕ್ಯುಲರ್ ಫಾರ್ಮುಲಾ ಥರ್ಡ್ ವಿಡಿಯೋ ಇದು. ಸೊ ಫಸ್ಟ್ ವಿಡಿಯೋದಲ್ಲಿ ಎಂಪಿರಿಕಲ್ ಮಾಲಿಕ್ಯುಲರ್ ಫಾರ್ಮುಲಾ ಡೆಫಿನೇಷನ್ನು, ಹಾಗೆಯೇ ಇಂಪಾರ್ಟೆಂಟ್ ಫಾರ್ಮುಲಾ ಮತ್ತು ಎಂಪಿರಿಕಲ್ ಫಾರ್ಮುಲಾ ಫೈಂಡ್ ಔಟ್ ಮಾಡೋಕ್ಕೆ ಟೇಬಲ್ ಫಾರ್ಮೇಟನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೆಕೆಂಡ್ ವಿಡಿಯೋದಲ್ಲಿ ಒಂದು 3 ನ್ಯೂಮರಿಕಲ್ಸ್ ತೊಗೊಂಡು ಅದರಲ್ಲಿ ಎಂಪಿರಿಕಲ್ ಆ್ಯಂಡ್ ಮಾಲಿಕ್ಯುಲರ್ ಫಾರ್ಮುಲಾನ ಯಾವ ಥರ ಫೈಂಡ್ ಔಟ್ ಮಾಡೋದು ಅಂತ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಈ ವಿಡಿಯೋದಲ್ಲಿ ಮತ್ತೆ ಇನ್ನೊಂದು 3 ನ್ಯೂಮರಿಕಲ್ಸ್ ತೊಗೊಂಡು ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ಫೋರ್ತ್ ಪ್ರಾಬ್ಲಮ್, ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಏನು ಕೊಟ್ಟಿದ್ದಾರೆ ಅಂತ ನೋಡೋಣ ಬನ್ನಿ. ಸೊ ಫೋರ್ತ್ ಒನ್ ಏನು ಕೊಟ್ಟಿದ್ದಾರೆ ಅಂತ ಅಂದರೆ, ಆ ಕಾಂಪೌಂಡ್ ಆ್ಯಸ್ ದ ಫಾಲೋವಿಂಗ್ ಪರ್ಸಂಟೇಜ್ ಕಾಂಪೋಸಿಷನ್ ಅಲ್ಯೂಮಿನಿಯಂ 26 ಅಲ್ಯೂಮಿನಿಯಮ್ದು ಎಷ್ಟು ಕೊಟ್ಟಿದ್ದಾರೆ, ವೆಯ್ಟ್ ಕೊಟ್ಟಿದ್ದಾರೆ ಅವರು. ಸೊ ಅವರು ಪರ್ಸೆಂಟೇಜಲ್ಲಿ ಕೊಟ್ಟಿಲ್ಲ, ಬಟ್ ವೆಯ್ಟಲ್ಲಿ ಕೊಟ್ಟಿದ್ದಾರೆ. ಅಲ್ಯೂಮಿನಿಯಂ ವೆಯ್ಟ್ ಎಷ್ಟು ಅಂದರೆ 0.2675 ಗ್ರಾಮ್. ಒಂದು ಕಾಂಪೌಂಡಲ್ಲಿ ಅಲ್ಯೂಮಿನಿಯಮ್ಮು 0.2675 ಗ್ರಾಮ್ ಇರುತ್ತೆ. ಹಾಗೆ ಫಾಸ್ಫರಸ್ 0.3505 ಗ್ರಾಮ್ ಇರುತ್ತೆ. ಆಕ್ಸಿಜನು 0.682 ಗ್ರಾಮ್ ಇರುತ್ತೆ. ಸೊ ಇಫ್ ದ ಮಾಲಿಕ್ಯುಲರ್ ವೆಯ್ಟ್ ಆಫ್ ದ ಕಾಂಪೌಂಡ್ ಇಸ್ 122, ಇದ್ರ ಜೊತೆಗೆ ಅವ್ರು ಏನು ಕೊಟ್ಟಿದ್ದಾರೆ, ಮಾಲಿಕ್ಯುಲರ್ ವೆಯ್ಟ್ ಕೊಟ್ಟಿದ್ದಾರೆ. ಸೊ ಮಾಲಿಕ್ಯುಲರ್ ವೆಯ್ಟ್ ಎಷ್ಟು ಕೊಟ್ಟಿದ್ದಾರೆ, 122 ಕೊಟ್ಟಿದ್ದಾರೆ. ಆ್ಯಂಡ್ ಇಟ್ಸ್ ಒರಿಜಿನಲ್ ವೆಯ್ಟ್ ವಿಚ್ ಆನ್ ಅನಾಲಿಸಿಸ್ ಗೇವ್ ದ ಅಬೋವ್ ರಿಸಲ್ಟ್ 1.30 ಗ್ರಾಮ್. ಅದ್ರ ಜೊತೆಗೆ ಕಾಂಪೌಂಡ್ ವೆಯ್ಟು ಕೊಟ್ಟಿದ್ದಾರೆ ಅವರು. ಸೊ ಕಾಂಪೌಂಡ್ ವೆಯ್ಟ್ ಎಷ್ಟು ಕೊಟ್ಟಿದ್ದಾರೆ, 1.30 ಗ್ರಾಮ್ ಕೊಟ್ಟಿದ್ದಾರೆ. ಓಕೆ, ಸೊ ಏನು ಮಾಡಬೇಕು, ಕ್ಯಾಲ್ಕುಲೇಟ್ ದ ಮಾಲಿಕ್ಯುಲರ್ ಫಾರ್ಮುಲಾ. ಇಲ್ಲಿ ನಾವೇನು ಮಾಡಬೇಕು, ಮಾಲಿಕ್ಯುಲರ್ ಫಾರ್ಮುಲಾನ ಫೈಂಡ್ ಔಟ್ ಮಾಡಬೇಕು ಆಫ್ ದ ಕಾಂಪೌಂಡ್. ಸೊ ಇದ್ರ ಜೊತೆಗೆ ಏನು ಕೊಟ್ಟಿದ್ದಾರೆ, ಅಲ್ಯೂಮಿನಿಯಮ್ದು ಅಟಾಮಿಕ್ ಮಾಸ್ ಕೊಟ್ಟಿದ್ದಾರೆ 27, ಫಾಸ್ಫರಸ್ 31, ಹಂಗೆ ಆಕ್ಸಿಜನ್ನು 16 ಅಂತ ಕೊಟ್ಟಿದ್ದಾರೆ. ಸೊ ಸ್ಟಾರ್ಟ್ ಮಾಡೋಣ ಬನ್ನಿ ಇವಾಗ ಯಾವ ಥರ ನ್ಯೂಮರಿಕಲ್ಸನ್ನು ನಾವು ಸಾಲ್ವ್ ಮಾಡೋದು ಅಂತ. ಸೊ ಫಸ್ಟ್ ಏನು ಮಾಡಬೇಕು ಅಂತಂದರೆ, ಇವರು ಗ್ರಾಮ್ ಕೊಟ್ಟಿದ್ದಾರೆ, ನಾವು ಫಸ್ಟು ವೆಯ್ಟಲ್ಲಿ ಕೊಟ್ಟಿದ್ದಾರೆ ಎಲ್ಲನೂ, ಎಲಿಮೆಂಟ್ಸನ್ನೆಲ್ಲ ವೆಯ್ಟಲ್ಲಿ ಕೊಟ್ಟಿದ್ದಾರೆ. ಫಸ್ಟ್ ಪರ್ಸೆಂಟೇಜಿಗೆ ಏನು ಮಾಡೋಣ, ಕನ್ವರ್ಷನ್ ಮಾಡ್ಕೊಂಡು ಹೋಗೋಣ. ಸೊ ಹೇಗೆ ಕನ್ವರ್ಷನ್ ಮಾಡೋದು ಅಂತ ಅಂದರೆ, ಅಲ್ಯೂಮಿನಿಯಂ, ಓಕೆ, ಸೊ ಅಲ್ಯೂಮಿನಿಯಮು 1.30 ಗ್ರಾಮಲ್ಲಿ ಅಲ್ಯೂಮಿನಿಯಂ ಎಷ್ಟು ಪ್ರೆಸೆಂಟ್ ಇದೆ, 0.2675 ಗ್ರಾಮ್ ಇದೆ. ಓಕೆ, ಸೊ 1.30 ಗ್ರಾಮಲ್ಲಿ 0.2675 ಗ್ರಾಮ್ ಏನಿದೆ ಅಲ್ಯೂಮಿನಿಯಂ ಇದೆ. ಸೊ ನಾವೇನು ಫೈಂಡ್ ಔಟ್ ಮಾಡಬೇಕಾಗಿರೋದು, ಪರ್ಸೆಂಟೇಜ್ ಆಫ್ ಅಲ್ಯೂಮಿನಿಯಂ ಫೈಂಡ್ ಔಟ್ ಮಾಡಬೇಕು. ಸೊ ಇಂಟು 100 ಮಾಡಬೇಕು. ಸೊ ಅವಾಗ ನಮಗೆ ಏನು ಬರುತ್ತೆ, ಆನ್ಸರ್ ಏನು ಬರುತ್ತೆ, 20.58% ಬರುತ್ತೆ. ಓಕೆ, ಸೊ ನೆಕ್ಸ್ಟ್ ಅಲ್ಯೂಮಿನಿಯಂ ಆಯಿತು. ಅದಾದಮೇಲೆ ಏನು ಕೊಟ್ಟಿದ್ದಾರೆ ಅವರು, ಫಾಸ್ಫರಸ್ ಕೊಟ್ಟಿದ್ದಾರೆ. ಸೊ ಪರ್ಸೆಂಟೇಜ್ ಆಫ್ ಫಾಸ್ಫರಸ್ ಫೈಂಡ್ ಔಟ್ ಮಾಡಬೇಕು. ಸೊ 1.30 ಗ್ರಾಮು ಏನು ಕಾಂಪೌಂಡ್ ವೆಯ್ಟು. ಆ ಕಾಂಪೌಂಡ್ ವೆಯ್ಟಲ್ಲಿ ಫಾಸ್ಫರಸ್ ಎಷ್ಟಿರುತ್ತೆ, 0.3505. ಓಕೆ, ಸೊ 3505 ಇರುತ್ತೆ, ಇಂಟು 100 ಮಾಡ್ಕೋಬೇಕು. ಸೊ ಏನು ಬರುತ್ತೆ ನನಗೆ ಇಲ್ಲಿ, 26.96% ಬರುತ್ತೆ. ಸೊ ಇದಾದಮೇಲೆ ನೆಕ್ಸ್ಟ್ ಇನ್ನೊಂದು ಎಲಿಮೆಂಟ್ ಕೊಟ್ಟಿದ್ದಾರೆ ಅವರು, ಆಕ್ಸಿಜನ್ ಕೊಟ್ಟಿದ್ದಾರೆ. ಆಕ್ಸಿಜನ್ದು ಸಹ ನಾವೇನು ಮಾಡಬೇಕು, ಪರ್ಸೆಂಟೇಜ್ ಫೈಂಡ್ ಔಟ್ ಮಾಡಬೇಕು. ಆಕ್ಸಿಜನ್ ಎಷ್ಟು ಕೊಟ್ಟಿದ್ದಾರೆ, 0.682 ಕೊಟ್ಟಿದ್ದಾರೆ, 0.682. ಓಕೆ, ಎಷ್ಟು, 0.682 ಆಕ್ಸಿಜನ್ನು 1.30 ಗ್ರಾಮು ಕಾಂಪೌಂಡಲ್ಲಿ ಪ್ರೆಸೆಂಟ್ ಇದೆ. ಸೊ ಇಂಟು 100 ಮಾಡ್ತೀನಿ, ಆವಾಗ ನನಗೆ ಎಷ್ಟು ಸಿಗುತ್ತೆ, 52.46% ಸಿಗುತ್ತೆ. ಸೊ ಈ ಥರ ಆದರೂ ಫೈಂಡ್ ಔಟ್ ಮಾಡ್ಬೋದು ಆಕ್ಸಿಜನ್. ಇಲ್ಲಾಂದರೆ ಇನ್ನೊಂದು ಮೆಥಡ್ ಏನಿದೆ ಅಂತಂದರೆ 100. ಸೊ 100 ಮೈನಸ್ ಏನು ಪರ್ಸೆಂಟೇಜ್ ಬಂದಿದೆ, ಪ್ರೆಸೆಂಟ್ ಇರೋದೇ 3 ಅಲ್ಯೂಮಿನಿಯಂ, ಇದು ಥರ್ಡ್ ಲಾಸ್ಟ್ ಅಲ್ಯೂಮಿನಿಯಂ. ಅಂದರೆ ಅಲ್ಯೂಮಿನಿಯಂ ಮತ್ತು ಪರ್ಸೆಂಟೇಜು ಮತ್ತು ಫಾಸ್ಫರಸ್ ಪರ್ಸೆಂಟೇಜನ್ನ ಆ್ಯಡ್ ಮಾಡಿ ನಾವು 100ಇಂದ ಸಬ್ಸ್ಟ್ರಾಕ್ಟ್ ಮಾಡಿದ್ರೆ ನನಗೆ ಏನು ಸಿಗುತ್ತೆ, ಆವಾಗ ಆಕ್ಸಿಜನ್ದು ಪರ್ಸೆಂಟೇಜ್ ಸಿಗುತ್ತೆ. ಓಕೆ, ಸೊ ಅಲ್ಯೂಮಿನಿಯಂ ಪರ್ಸೆಂಟೇಜ್ ಎಷ್ಟು ಸಿಕ್ತು, 100 ಮೈನಸ್, ಸೊ ಅಲ್ಯೂಮಿನಿಯಂ ಪರ್ಸೆಂಟೇಜ್ ಎಷ್ಟಿದೆ, 20.58 ಇತ್ತು, ಪ್ಲಸ್ ಅದ್ರ ಜೊತೆಗೆ ಫಾಸ್ಫರಸ್ದು 26.96% ಸಿಕ್ಕಿತ್ತು. ಓಕೆ, ಸೊ 100 ಮೈನಸ್ ಇದೆರಡನ್ನೂ ಆ್ಯಡ್ ಮಾಡಿದಾಗ ಎಷ್ಟು ಸಿಗುತ್ತೆ ನನಗೆ, ಸೊ 4 1 15ಗೆ 5 1, ಓಕೆ 7 4, ಸೊ 47.54 ಸಿಗುತ್ತೆ. ಸೊ ಇದನ್ನು ನಾನು ಏನು ಮಾಡಬೇಕು ಇವಾಗ ಅಂತಂದರೆ, ಸಬ್ಸ್ಟ್ರಾಕ್ಟ್ ಮಾಡಿದಾಗ ನನಗೆ ಎಷ್ಟು ಸಿಗುತ್ತೆ ನೋಡಿ, 6 4 2 5, 52.46% ಸೇಮ್ ಪರ್ಸೆಂಟೇಜ್ ಸಿಗುತ್ತೆ. ಸೊ ಈ ಮೆಥಡ್ ಆದರೂ ಫಾಲೋ ಮಾಡ್ಬೋದು, ಈ ಮೆಥಡ್ ಆದರೂ ಫಾಲೋ ಮಾಡ್ಬೋದು, ಅಂದರೆ ಡೈರೆಕ್ಟಾಗಿ ಹಾಕೊಂಡು ಫಾಲೋ ಮಾಡ್ಬೋದು. ಸೊ ಇವಾಗ ಏನಾಯಿತು, ನನಗೆ ಪರ್ಸೆಂಟೇಜ್ ಎಲ್ಲನೂ ಸಹ ಪರ್ಸೆಂಟೇಜಿಗೆ ಎಲಿಮೆಂಟ್ ವೆಯ್ಟನ್ನೆಲ್ಲ ಏನು ಮಾಡಿದೆ, ಪರ್ಸೆಂಟೇಜಿಗೆ ಕನ್ವರ್ಷನ್ ಮಾಡಿದೆ. ಸೊ ನೆಕ್ಸ್ಟ್ ಏನು ಮಾಡಬೇಕು, ಎಂಪಿರಿಕಲ್ ಫಾರ್ಮುಲಾ ಫೈಂಡ್ ಔಟ್ ಮಾಡಬೇಕು. ಸೊ ಎಂಪಿರಿಕಲ್ ಫಾರ್ಮುಲಾ ಫೈಂಡ್ ಔಟ್ ಮಾಡೋಕ್ಕೆ ಏನು ಮಾಡ್ತೀವಿ, ನಾವು ಟೇಬಲ್ ಹಾಕ್ಕೊತೀವಿ. ಟೇಬಲಲ್ಲಿ ಎಲಿಮೆಂಟ್ ಯಾವುದ್ಯಾವ್ದು ಕೊಟ್ಟಿದ್ದಾರೆ, ನನಗೆ ಅಲ್ಯೂಮಿನಿಯಂ ಕೊಟ್ಟಿದ್ದಾರೆ ಎಲಿಮೆಂಟು. ಓಕೆ, ಸೊ ಫಾಸ್ಫರಸ್ ಕೊಟ್ಟಿದ್ದಾರೆ, ಅದ್ರ ಜೊತೆಗೆ ಏನು ಕೊಟ್ಟಿದ್ದಾರೆ, ಆಕ್ಸಿಜನ್ ಕೊಟ್ಟಿದ್ದಾರೆ. ಸೊ ಪರ್ಸೆಂಟೇಜನ್ನು ನಾವೇ ಫೈಂಡ್ ಔಟ್ ಮಾಡಿದ್ದು. ಅಲ್ಯೂಮಿನಿಯಂ ಪರ್ಸೆಂಟೇಜ್ ಎಷ್ಟಿತ್ತು, 20.58 ಇತ್ತು.
20.58% ಇತ್ತು. ಹಾಗೆಯೇ ಫಾಸ್ಫರಸ್ ಪರ್ಸೆಂಟೇಜ್ ಎಷ್ಟಿತ್ತು? 26.96% ಇತ್ತು. ಸೊ ಆಕ್ಸಿಜನ್ ಎಷ್ಟು ಪರ್ಸೆಂಟೇಜ್ ಇತ್ತು? 52.46% ಇತ್ತು. ಓಕೆ, ಸೊ ಅದ್ರ ಜೊತೆಗೆ ಅಟಾಮಿಕ್ ಮಾಸ್. ಸೊ ಅಟಾಮಿಕ್ ಮಾಸಸ್ ಅವರೇ ಕೊಟ್ಬಿಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ ನೋಡಿ. ಅಲ್ಯೂಮಿನಿಯಂ ಅಟಾಮಿಕ್ ಮಾಸ್ 27, ಫಾಸ್ಫರಸ್ 31, ಫಾಸ್ಫರಸ್ಸು 31 ಕೊಟ್ಟಿದ್ದಾರೆ. ಸೊ ಆಕ್ಸಿಜನ್ ಗೊತ್ತೇ ಇರುತ್ತೆ ನಮಗೆ ಎಷ್ಟು? 16. ಓಕೆ, ಸೊ ಇದಾದಮೇಲೆ ಏನು ಮಾಡಬೇಕು? ರಿಲೇಟಿವ್ ನಂಬರ್ ಆಫ್ ಆಟಮ್ಸ್ ಆರ್ ದ ಮೋಲ್ ನಾವು ಫೈಂಡ್ ಔಟ್ ಮಾಡಬೇಕು. ಹೇಗೆ ಮಾಡ್ತೀರಾ? ಪರ್ಸೆಂಟೇಜ್ ಡಿವೈಡೆಡ್ ಬೈ, ಅಂದರೆ 20.58 ಡಿವೈಡೆಡ್ ಬೈ ಅಟಾಮಿಕ್ ಮಾಸ್ 27 ಮಾಡ್ಕೋಬೇಕು. ಓಕೆ, ಸೊ ಇದರಲ್ಲೂ ಅಷ್ಟೇ 26.96 ಡಿವೈಡೆಡ್ ಬೈ 31 ಮಾಡ್ಕೋಬೇಕು. ಅಂದರೆ ಕಾಲಮ್ 2 ಡಿವೈಡೆಡ್ ಬೈ ಕಾಲಮ್ 3 ಮಾಡ್ಕೋಬೇಕು ನಾವು. 52.46 ಡಿವೈಡೆಡ್ ಬೈ ಏನು? 16 ಮಾಡ್ಕೋಬೇಕು. ಓಕೆ, ಸೊ ಇದಾಗಿ ಏನು ಮಾಡಬೇಕು? ಸಾಲ್ವ್ ಮಾಡಿದಾಗ ನನಗೆ ಏನು ಸಿಗುತ್ತೆ? ಎಷ್ಟು ಸಿಗುತ್ತೆ? ಇದು 0.76 ಸಿಗುತ್ತೆ. ನೆಕ್ಸ್ಟು 0.87 ಸಿಗುತ್ತೆ. ನೆಕ್ಸ್ಟ್ ಏನು ಎಷ್ಟು ಸಿಗುತ್ತೆ ನನಗೆ? 3.28 ಸಿಗುತ್ತೆ. ಓಕೆ, ಇದರಲ್ಲಿ ಸ್ಮಾಲೆಸ್ಟ್ ಒನ್ ಯಾವುದು? 0.76 ಸ್ಮಾಲೆಸ್ಟ್. ಸೊ ಈ ಸ್ಮಾಲೆಸ್ಟ್ ಒನ್ನಿಂದ ಎಲ್ಲ ರಿಲೇಟಿವ್ ನಂಬರ್ ಆಫ್ ಆಟಮ್ಸನ್ನು ಏನು ಮಾಡಬೇಕು? ಡಿವೈಡ್ ಮಾಡಬೇಕು. ಅಂದರೆ 0.76 ಇದೆ ಇದಕ್ಕೆ, ಯಾವುದಕ್ಕೆ? ಅಲ್ಯೂಮಿನಿಯಮ್ಗೆ. ಸೊ ಇದನ್ನು ಡಿವೈಡೆಡ್ ಬೈ 0.76 ಮಾಡಬೇಕು. ನೆಕ್ಸ್ಟ್ 0.87 ಡಿವೈಡೆಡ್ ಬೈ ಏನು ಮಾಡಬೇಕು? 0.76 ಮಾಡಬೇಕು. ಇನ್ನೊಂದು ಏನಿದೆ? 3.28 ಇದೆ. ಸೊ ಡಿವೈಡೆಡ್ ಬೈ ಏನು ಮಾಡಬೇಕು? 0.76 ಮಾಡಬೇಕು. ಸೊ ಮಾಡಿದಾಗ ಏನು ಸಿಗುತ್ತೆ? ಫಸ್ಟ್ ಒನ್ 1 ಸಿಗುತ್ತೆ. ಅದೇ ಸೆಕೆಂಡ್ ಒನ್ಗೆ 1.1 ಆಗುತ್ತೆ. ಸೊ ನಿಯರೆಸ್ಟ್ ಅಂತಂದರೆ ಏನು ಮಾಡ್ಕೋಬೋದು? ರೌಂಡ್ ಆಫ್ ಮಾಡಿದಾಗ 1 ಸಿಗುತ್ತೆ. ನೆಕ್ಸ್ಟಿಗೆ ಏನು ಸಿಗುತ್ತೆ? 4.3 ಸಿಗುತ್ತೆ. ಸೊ ರೌಂಡ್ ಆಫ್ ಮಾಡಿದಾಗ 4 ಸಿಗುತ್ತೆ. ಅಲ್ಲಿಗೆ ಅಲ್ಯೂಮಿನಿಯಂ ಎಷ್ಟಿದೆ? 1 ಇದೆ. ಫಾಸ್ಫರಸ್ ಎಷ್ಟಿದೆ? 1 ಇದೆ. ಆಕ್ಸಿಜನ್ ಎಷ್ಟಿದೆ? 4 ಇದೆ. ಇದು ಎಂಪೆರಿಕಲ್ ಫಾರ್ಮುಲಾ. ಸೊ ಇವಾಗ ನನಗೆ ಎಂಪೆರಿಕಲ್ ಫಾರ್ಮುಲಾ ಗೊತ್ತಿದೆ. ನೆಕ್ಸ್ಟ್ ಏನು ಮಾಡಬೇಕು? ಮಾಲಿಕ್ಯುಲರ್ ಫಾರ್ಮುಲಾನ ಫೈಂಡ್ ಔಟ್ ಮಾಡಬೇಕು. ಸೊ ಮಾಲಿಕ್ಯುಲರ್ ಫಾರ್ಮುಲಾ ಫೈಂಡ್ ಔಟ್ ಮಾಡಬೇಕಾದ್ರೆ ಫಾರ್ಮುಲಾ ಯಾವುದು ಯೂಸ್ ಮಾಡ್ತೀವಿ? ಎಂಪೆರಿಕಲ್ ಫಾರ್ಮುಲಾ ಇಂಟು ಎನ್. ಸೊ ಎನ್ ಹೆಂಗೆ ಫೈಂಡ್ ಔಟ್ ಮಾಡ್ತೀರಾ? ಮಾಲಿಕ್ಯುಲರ್ ವೆಯ್ಟ್ ಡಿವೈಡೆಡ್ ಬೈ ಏನು ತೊಗೋಬೇಕು? ಎಂಪೆರಿಕಲ್ ಫಾರ್ಮುಲಾ ವೆಯ್ಟ್ ತೊಗೋಬೇಕು. ಸೊ ಮಾಲಿಕ್ಯುಲರ್ ವೆಯ್ಟ್ ನನಗೆ ಗೊತ್ತಿದೆ, ಅವರೇ ಕೊಟ್ಬಿಟ್ಟಿದ್ದಾರೆ 122. ಬಟ್ ಎಂಪೆರಿಕಲ್ ಫಾರ್ಮುಲಾ ವೆಯ್ಟ್ ಏನು ಮಾಡಬೇಕು? ನಾನೇ ಫೈಂಡ್ ಔಟ್ ಮಾಡಬೇಕು. ಓಕೆ, ಸೊ ಅದಕ್ಕೆ ಏನು ಮಾಡಬೇಕು? ಮಾಲಿಕ್ಯುಲರ್ ಫಾರ್ಮುಲಾ ತೊಗೋಬೇಕು. ಅಲ್ಯೂಮಿನಿಯಂ ಎಷ್ಟಿದೆ? 1 ಇದೆ. ಸೊ ಅಲ್ಯೂಮಿನಿಯಮ್ದು ಅಟಾಮಿಕ್ ಮಾಸ್ ಎಷ್ಟು ಕೊಟ್ಟಿದ್ರು? 27 ಕೊಟ್ಟಿದ್ರು. ಪ್ಲಸ್ ಫಾಸ್ಫರಸ್ದು ಅಟಾಮಿಕ್ ಮಾಸ್ ಎಷ್ಟು? 31. ಪ್ಲಸ್ ಆಕ್ಸಿಜನ್ ಎಷ್ಟಿದೆ ನೋಡಿ? ಫಾಸ್ಫರಸ್ 1 ಇದೆ, ಸಾರಿ, ಆಕ್ಸಿಜನ್ ಎಷ್ಟಿದೆ? 4 ಇದೆ. ಸೊ 4 × 16 ಮಾಡ್ಕೋಬೇಕು. ಸೊ ನೆಕ್ಸ್ಟ್ ಏನು ಬರುತ್ತೆ? 27 ಪ್ಲಸ್ 31. ಸೊ ಪ್ಲಸ್ ಏನು ಬರುತ್ತೆ? ಇಲ್ಲಿ 64 ಬರುತ್ತೆ. ಸೊ ಎಲ್ಲನೂ ಆ್ಯಡ್ ಮಾಡ್ಕೋಬೇಕು. ಆ್ಯಡ್ ಮಾಡ್ಕೊಂಡಾಗ ಏನು ಬರುತ್ತೆ ನೋಡಿ? 7, 8, 10, 12, 2, 1. ಓಕೆ, 122 ಬರುತ್ತೆ. ಎಂಪೆರಿಕಲ್ ಫಾರ್ಮುಲಾ ವೆಯ್ಟು ಎಷ್ಟು ಬರುತ್ತೆ? 122 ಬರುತ್ತೆ. ಸೊ ಎನ್ ಇಟ್ ಈಸ್ ಈಕ್ವಲ್ ಟು ಏನು ಮಾಡಬೇಕು? ಮಾಲಿಕ್ಯುಲರ್ ವೆಯ್ಟು 122 ಬಂತು. ಹಾಗೆ ಎಂಪೆರಿಕಲ್ ವೆಯ್ಟು ಸಹ 122 ಬಂತು. ಡಿವೈಡ್ ಮಾಡಿದಾಗ ಎಷ್ಟು ಬಂತು? 1 ಬಂತು. ಸೊ ಇವಾಗ ಮಾಲಿಕ್ಯುಲರ್ ಫಾರ್ಮುಲಾ ಯಾವ ಥರ ಫೈಂಡ್ ಔಟ್ ಮಾಡ್ತಾರೆ? ಎಂಪೆರಿಕಲ್ ಫಾರ್ಮುಲಾ ಹಾಕೋಬೇಕು. ಅಲ್ಯೂಮಿನಿಯಂ PO4. ಓಕೆ, ಇಂಟು ಎಷ್ಟು ಹಾಕೊತೀವಿ? 1 ಹಾಕೋಬೇಕು. ಸೊ ಏನು ಬರುತ್ತೆ? ಮಾಲಿಕ್ಯುಲರ್ ಫಾರ್ಮುಲಾ ಸೇಮ್ ಬರುತ್ತೆ. ಅಲ್ಯೂಮಿನಿಯಂ ಓಕೆ 1, ಫಾಸ್ಫರಸ್ 1, ಆಕ್ಸಿಜನ್ 4. ಓಕೆ, ಈ ಥರ ಏನು ಮಾಡ್ಬೋದು? ಇದನ್ನು ಫೈಂಡ್ ಔಟ್ ಮಾಡ್ಬೋದು. ನೆಕ್ಸ್ಟ್ 5th ಪ್ರಾಬ್ಲಮ್ ನೋಡೋಣ. 2 ಆರ್ಗಾನಿಕ್ ಕಾಂಪೌಂಡ್ಸ್, 2 ಆರ್ಗಾನಿಕ್ ಕಾಂಪೌಂಡ್ಸ್ ಕೊಟ್ಟಿದೆ. 2 ಆರ್ಗಾನಿಕ್ ಕಾಂಪೌಂಡ್ಸ್, ಎಲಿಮೆಂಟಲ್ ಆರ್ಗಾನಿಕ್ ಕಾಂಪೌಂಡ್ಸೇ. ಕಾಂಪೌಂಡ್ 2 ಇದೆ, X ಮತ್ತು Y ಇದೆ. ಕಂಟೈನಿಂಗ್ ಕಾರ್ಬನ್ ಆ್ಯಂಡ್ ಹೈಡ್ರೋಜನ್ ಒನ್ಲಿ. ಎರಡರಲ್ಲೂ ಸಹ ಏನಿದೆ? 2 ಎಲಿಮೆಂಟ್ ಪ್ರೆಸೆಂಟ್ ಇದೆ. ಯಾವುದಿದು? ಕಾರ್ಬನ್ ಮತ್ತು ಹೈಡ್ರೋಜನ್. ಓಕೆ, ಹ್ಯಾವ್ ವೇಪರ್ ಡೆನ್ಸಿಟಿ. ಅದರದ್ದು ವೇಪರ್ ಡೆನ್ಸಿಟಿ ಎಷ್ಟಿದೆ ಅಂತಂದರೆ ನೋಡಿ 13 ಮತ್ತು 39 ರೆಸ್ಪೆಕ್ಟಿವ್ಲಿ. ಅಂದರೆ ಎಕ್ಸ್ದು ವೇಪರ್ ಡೆನ್ಸಿಟಿ. ಓಕೆ, ವೇಪರ್ ಡೆನ್ಸಿಟಿ ಆಫ್ ಎಕ್ಸ್ ಎಷ್ಟಿದೆ? 13 ಇದೆ. ಹಾಗೆಯೇ ವೇಪರ್ ಡೆನ್ಸಿಟಿ ಆಫ್ ವೈದು ಎಷ್ಟು ಕೊಟ್ಟಿದ್ದಾರೆ ಅವರು? 39 ಕೊಟ್ಟಿದ್ದಾರೆ. ಸೊ ಏನು ಫೈಂಡ್ ಔಟ್ ಮಾಡಬೇಕು? ಸ್ಟೇಟ್ ಮಾಲಿಕ್ಯುಲರ್ ಫಾರ್ಮುಲಾ. ಇದ್ರದ್ದು ಮಾಲಿಕ್ಯುಲರ್ ಫಾರ್ಮುಲಾನ ಏನು ಮಾಡಬೇಕು? ನಾವು ಫೈಂಡ್ ಔಟ್ ಮಾಡಬೇಕು. ಇದ್ರ ಜೊತೆಗೆ ಅವರು ಎಂಪೆರಿಕಲ್ ಫಾರ್ಮುಲಾನು ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ ಅಂದರೆ ನೋಡಿ, ಅವ್ರು ಹೇಳಿರೋದು ಇಷ್ಟೇ, ಕಾರ್ಬನ್ ಇದೆ, ಹೈಡ್ರೋಜನ್ ಇದೆ ಅಂತ. ಅದಕ್ಕೆ ನಾನು ಎಂಪೆರಿಕಲ್ ಫಾರ್ಮುಲಾ ಏನು ತೊಗೊತೀನಿ? CH ಅಂತ ತೊಗೊತೀನಿ. ಸೊ ಇವಾಗ ಫಸ್ಟು ಮಾಲಿಕ್ಯುಲರ್ ಫಾರ್ಮುಲಾ ಫೈಂಡ್ ಔಟ್ ಮಾಡಬೇಕಾದ್ರೆ ಫಾರ್ಮುಲಾ ಗೊತ್ತೇ ಇದೆ ನಿಮಗೆ. ಏನು ಮಾಲಿಕ್ಯುಲರ್ ಫಾರ್ಮುಲಾ? ಇಟ್ ಈಸ್ ಈಕ್ವಲ್ ಟು ಎಂಪೆರಿಕಲ್ ಫಾರ್ಮುಲಾ ಇಂಟು ಎನ್. ಸೊ ನಾನು ಏನು ಫೈಂಡ್ ಔಟ್ ಮಾಡಬೇಕು? ಇಲ್ಲಿ ಎನ್ನನ್ನು ಫೈಂಡ್ ಔಟ್ ಮಾಡಬೇಕು. ಸೊ ಎನ್ ಫೈಂಡ್ ಔಟ್ ಮಾಡಬೇಕಾದ್ರೆ ನನಗೆ ಏನು ಬೇಕು? ಮಾಲಿಕ್ಯುಲರ್ ವೆಯ್ಟ್ ಬೇಕು. ಓಕೆ, ಅದ್ರ ಜೊತೆಗೆ ಏನು ಬೇಕು? ಎಂಪೆರಿಕಲ್ ಫಾರ್ಮುಲಾ ವೆಯ್ಟ್ ಬೇಕು ನನಗೆ. ಸೊ ಮಾಲಿಕ್ಯುಲರ್ ಫಾರ್ಮುಲಾ ವೆಯ್ಟ್ ಕೊಟ್ಟಿಲ್ಲ, ಬಟ್ ಅವ್ರು ಏನು ಕೊಟ್ಟಿದ್ದಾರೆ? ಅವರು ವೇಪರ್ ಡೆನ್ಸಿಟಿ ಕೊಟ್ಟಿದ್ದಾರೆ. ಸೊ ಮಾಲಿಕ್ಯುಲರ್ ವೆಯ್ಟ್ ಆಫ್ ಎಕ್ಸ್ ನೋಡೋಣ. ವೆಯ್ಟ್ ಆಫ್ ಎಕ್ಸ್ದು ಸೊ ಎಷ್ಟು ಕೊಟ್ಟಿದ್ದಾರೆ? ವೇಪರ್ ಡೆನ್ಸಿಟಿ 13 ಕೊಟ್ಟಿದ್ದಾರೆ. ಸೊ 13 × 2 ಮಾಡಿದ್ರೆ ನನಗೆ ಮಾಲಿಕ್ಯುಲರ್ ವೆಯ್ಟ್ ಸಿಗುತ್ತೆ. ಯಾಕೆಂದರೆ ಫಾರ್ಮುಲಾ ಏನು? ವೇಪರ್ ಡೆನ್ಸಿಟಿ ಇಂಟು 2. ಸೊ ಎಷ್ಟು ಬಂತು ಅಲ್ಲಿಗೆ? ಇದು 26 ಬಂತು. ನೆಕ್ಸ್ಟ್ ಮಾಲಿಕ್ಯುಲರ್ ವೆಯ್ಟ್ ಆಫ್
ಓಕೆ. ಸೊ ವೈದು ಫೈಂಡ್ ಔಟ್ ಮಾಡ್ಕೊಳ್ಳೋಣ. ಅದು ಸಹ ಎಷ್ಟು ಕೊಟ್ಟಿದ್ದಾರೆ, 39 ಕೊಟ್ಟಿದ್ದಾರೆ. ಸೊ 39 ಇಂಟು 2 ಮಾಡಿದಾಗ ಎಷ್ಟು ಸಿಗುತ್ತೆ ನನಗೆ, ಓಕೆ 78 ಸಿಗುತ್ತೆ. ಸೊ ಇಲ್ಲಿಗೆ ಮಾಲಿಕ್ಯುಲರ್ ವೆಯ್ಟ್ ಗೊತ್ತಿದೆ ನನಗೆ, ಎರಡರದ್ದು ಮಾಲಿಕ್ಯುಲರ್ ವೆಯ್ಟ್ ಗೊತ್ತಿದೆ. ಹಾಗಾದರೆ ಎಂಪೆರಿಕಲ್ ಫಾರ್ಮುಲಾ ವೆಯ್ಟನ್ನು ಫೈಂಡ್ ಔಟ್ ಮಾಡಬೇಕು. ಸೊ ಏನಂತ ತೊಗೊಂಡಿದ್ದೀನಿ ನಾನು, CH ಅಂತ ತೊಗೊಂಡಿದ್ದೀನಿ. ಸೊ ಕಾರ್ಬನ್ದು ಎಷ್ಟಿರುತ್ತೆ, ಅಟಾಮಿಕ್ ಮಾಸ್ ಎಷ್ಟಿರುತ್ತೆ, 12 ಇರುತ್ತೆ. ಸೊ 12 + 1 ಅಂತಂದರೆ ಎಷ್ಟಾಯಿತು, 13 ಆಯಿತು. ಸೊ 13 ಎಂಪೆರಿಕಲ್ ವೆಯ್ಟ್. ಸೊ ಇವಾಗ ಯಾವುದ್ರದ್ದು ಕಂಡುಹಿಡಿಯೋಣ, ಎಕ್ಸದು ಕಂಡುಹಿಡಿಯೋಣ, ಅಂದರೆ ಎಕ್ಸ್ ಕಾಂಪೌಂಡದು. ಸೊ ಅವಾಗ ಮಾಲಿಕ್ಯುಲರ್ ವೆಯ್ಟ್ ಎಷ್ಟಿರುತ್ತೆ, 26 ಇರುತ್ತೆ. ಎಂಪಿರಿಕಲ್ ಫಾರ್ಮುಲಾ ವೆಯ್ಟ್ ಎಷ್ಟಿರುತ್ತೆ, 13 ಇರುತ್ತೆ. ಸೊ 2 ಬರುತ್ತೆ. ಅಲ್ಲಿಗೆ ಎಕ್ಸ್ ಎಷ್ಟು ಬಂತು ನನಗೆ, 2 ಬಂತು. ಸೊ ಮಾಲಿಕ್ಯುಲರ್ ಫಾರ್ಮುಲಾ ಫೈಂಡ್ ಔಟ್ ಮಾಡಿಬಿಡೋಣ ಅದರದ್ದು. ಸೊ ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ಎಕ್ಸದು ಕಂಡುಹಿಡಿಬೇಕಾದ್ರೇನೋ CH ಇಂಟು 2 ಮಾಡ್ತೀನಿ. ಆವಾಗ ನನಗೆ ಏನು ಸಿಗುತ್ತೆ, C2H2 ಸಿಗುತ್ತೆ. ಇದು ಎಂಪೆರಿಕಲ್ ಫಾರ್ಮುಲಾ ಆಫ್ ಎಕ್ಸ್ ಕಾಂಪೌಂಡ್. ಸೊ ಅದೇ ಥರ ನಾನು ಎಂಪೆರಿಕಲ್ ಫಾರ್ಮುಲಾ ಆಫ್ ವೈ ಕಂಡುಹಿಡಿಬೇಕಾದ್ರೆ ಫಸ್ಟ್ ಏನು ಕಂಡುಹಿಡಿಬೇಕು, ವೈ ಕಂಡುಹಿಡಬೇಕು. ವೈ ಏನಾಗುತ್ತೆ, 78 ಡಿವೈಡೆಡ್ ಬೈ 13. ಸೊ ಅಲ್ಲಿಗೆ ಏನಾಗುತ್ತೆ, 6 ಬರುತ್ತೆ ಅಲ್ವಾ. ಸೊ ವೈ ಎಷ್ಟು ಬಂತು, 6 ಬಂತು. ಸೊ ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ವೈನ ಕಂಡುಹಿಡಿಬೇಕಾದ್ರೆ ಏನು ಮಾಡಬೇಕು, ಎಂಪೆರಿಕಲ್ ಫಾರ್ಮುಲಾ ಇಂಟು 6 ಮಾಡ್ಕೋಬೇಕು. ಆವಾಗ ಏನು ಸಿಗುತ್ತೆ, C6H6 ಸಿಗುತ್ತೆ. ಸೊ ಎಕ್ಸ್ದು ಮಾಲಿಕ್ಯುಲರ್ ಫಾರ್ಮುಲಾ ಎಷ್ಟು, C2H2. ಹಾಗೆ ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ವೈದು ಎಷ್ಟು ಬರುತ್ತೆ, C6H6 ಬರುತ್ತೆ. ಸೊ ಈ ಥರ ಏನು ಮಾಡ್ಬೋದು, ಫೈಂಡ್ ಔಟ್ ಮಾಡ್ಬೋದು. ಸೊ ನೆಕ್ಸ್ಟ್ ನೋಡೋಣ 6th ಒನ್ ಏನು ಕೊಟ್ಟಿದ್ದಾರೆ ಅಂತ. ದ ಕಾಂಪೌಂಡ್ ಆ್ಯಸ್ ದ ಫಾಲೋವಿಂಗ್ ಪರ್ಸೆಂಟೇಜ್ ಕಾಂಪೋಸಿಷನ್. ಕೆಳಗಡೆ ಏನು ಪರ್ಸೆಂಟೇಜ್ ಕಾಂಪೋಸಿಷನ್ ಅವರೇ ಕೊಟ್ಬಿಟ್ಟಿದ್ದಾರೆ ಪರ್ಸೆಂಟೇಜ್ ಇಲ್ಲಿ. ಸೊ ಎಷ್ಟು, ಜಿಂಕು 22.65 ಕೊಟ್ಟಿದ್ದಾರೆ. ಸರ್ ಇದು ಸಲ್ಫರು. ಓಕೆ, ದಿಸ್ ಇಸ್ ಸಲ್ಫರ್. ಸೊ ಸಲ್ಫರ್ ಎಷ್ಟು ಕೊಟ್ಟಿದ್ದಾರೆ, 11.15% ಕೊಟ್ಟಿದ್ದಾರೆ. ಸೊ ಅದೇ ಥರ ಆಕ್ಸಿಜನ್ ಎಷ್ಟು ಕೊಟ್ಟಿದ್ದಾರೆ, 61.32% ಕೊಟ್ಟಿದ್ದಾರೆ. ಹೈಡ್ರೋಜನ್ 4.88%. ಅಂದರೆ ಟೋಟಲ್ ಆಗಿ 4 ಎಲಿಮೆಂಟ್ ಇದೆ. ಎಲಿಮೆಂಟ್ದವ್ರು ಏನು ಕೊಟ್ಬಿಟ್ಟಿದ್ದಾರೆ, ನಮಗೆ ಪರ್ಸೆಂಟೇಜ್ ಕೊಟ್ಬಿಟ್ಟಿದ್ದಾರೆ. ಅದ್ರ ಜೊತೆಗೆ ಮಾಲಿಕ್ಯುಲರ್ ಮಾಸು ಸಹ ಕೊಟ್ಬಿಟ್ಟಿದ್ದಾರೆ. ಎಷ್ಟು, 287 ಗ್ರಾಮ್. ಏನು ಕಂಡುಹಿಡಬೇಕು, ಕ್ಯಾಲ್ಕುಲೇಟ್ ಇಟ್ಸ್ ಅ ಮಾಲಿಕ್ಯುಲರ್ ಫಾರ್ಮುಲಾ ಅಸ್ಯೂಮಿಂಗ್ ದಟ್. ಇದ್ರದ್ದು ಮಾಲಿಕ್ಯುಲರ್ ಫಾರ್ಮುಲಾ ಫೈಂಡ್ ಔಟ್ ಮಾಡಬೇಕು. ಇದ್ರ ಜೊತೆಗೆ ಇನ್ನೂ ಒಂದು ಕೊಟ್ಟಿದ್ದಾರೆ, ಅಸ್ಯೂಮಿಂಗ್ ದಟ್ ಆಲ್ ದ ಹೈಡ್ರೋಜನ್ ಇನ್ ದ ಕಾಂಪೌಂಡ್ ಈಸ್ ಪ್ರೆಸೆಂಟ್ ಇನ್ ಕಾಂಬಿನೇಷನ್ ವಿತ್ ಆಕ್ಸಿಜನ್. ಸೊ ಎಲ್ಲ ಹೈಡ್ರೋಜನು ಸಹ, ಫಾರ್ ಎಕ್ಸಾಂಪಲ್ 2 ಹೈಡ್ರೋಜನ್ ಇದ್ದರೆ ಎಲ್ಲ 2 ಹೈಡ್ರೋಜನು ಸಹ ಯಾವುದೋ ಆಕ್ಸಿಜನ್ ಜೊತೆಗೆ ಕಾಂಬಿನೇಷನ್ ಆಗಿ ವಾಟರ್ ಮಾಲಿಕ್ಯುಲರ್ ಫಾರ್ಮುಲಾದಲ್ಲಿ ಇರುತ್ತೆ. ಅಂದರೆ 2 ಹೈಡ್ರೋಜನ್ ಇದ್ದರೆ 2 ಹೈಡ್ರೋಜನು ಸಹ ವಾಟರ್ ಫಾರ್ಮೇಟಲ್ಲಿ ಇರುತ್ತೆ. ಸೊ 4 ಹೈಡ್ರೋಜನ್ ಇದ್ದರೆ 4 ಸಹ ವಾಟರ್ ಫಾರ್ಮೇಟಲ್ಲಿ ಇರುತ್ತೆ. ಅಂದರೆ 2H2O ಥರ ಇರುತ್ತೆ. ಓಕೆ, ಈ ಥರ ಕೊಟ್ಟಿದ್ದಾರೆ ಅವರು. ಸೊ ವಾಟರ್ ಆಫ್ ಕ್ರಿಸ್ಟಲೈಸೇಷನ್. ಸೊ ಅದ್ರ ಜೊತೆಗೆ ಏನು ಕೊಟ್ಟಿದ್ದಾರೆ, ಅಟಾಮಿಕ್ ಮಾಸ್ ಕೊಟ್ಟಿದ್ದಾರೆ. ಜಿಂಕದ 65, ಸಲ್ಫರ್ 32, ಆಕ್ಸಿಜನ್ 16, ಹೈಡ್ರೋಜನ್ 1. ಸೊ ಏನು ಫೈಂಡ್ ಔಟ್ ಮಾಡಬೇಕು ಇವಾಗ ನಾನು, ಮಾಲಿಕ್ಯುಲರ್ ಫಾರ್ಮುಲಾ ಫೈಂಡ್ ಔಟ್ ಮಾಡಬೇಕು. ಸೊ ಮಾಲಿಕ್ಯುಲರ್ ಫಾರ್ಮುಲಾ ಫೈಂಡ್ ಔಟ್ ಮಾಡಬೇಕಾದ್ರೆ ನನಗೆ ಏನೇನು ಗೊತ್ತಿರಬೇಕು, ಎಂಪೆರಿಕಲ್ ಫಾರ್ಮುಲಾ ಗೊತ್ತಿರಬೇಕು, ಇಂಟು ಅದ್ರ ಜೊತೆಗೆ ಏನು ಗೊತ್ತಿರಬೇಕು ನನಗೆ ಗೊತ್ತಿರಬೇಕು ನನಗೆ. ಓಕೆ, ಸೊ ಫಸ್ಟ್ ಏನು ಮಾಡಬೇಕಾಗಾದರೆ ನಾನು ಎಂಪೆರಿಕಲ್ ಪರ್ಸೆಂಟೇಜ್ ಅವರೇ ಕೊಟ್ಬಿಟ್ಟಿದ್ದಾರೆ. ಸೊ ಏನೂ ಮಾಡೋಂಗಿಲ್ಲ, ಡೈರೆಕ್ಟಾಗಿ ಏನು ಮಾಡಬೇಕು, ಇವಾಗ ನಾನು ಎಂಪೆರಿಕಲ್ ಫಾರ್ಮುಲಾ ಫೈಂಡ್ ಔಟ್ ಮಾಡಬೇಕಾದ್ರೆ ಏನು ಮಾಡಬೇಕು, ಒಂದು ಟೇಬಲ್ ಹಾಕ್ಕೋಬೇಕು. ಓಕೆ, ಸೊ ಟೇಬಲ್ ಹಾಕ್ಕೊಳ್ಳೋಣ ಇವಾಗ. ಈ ಟೇಬಲಲ್ಲಿ ಏನು ಕೊಟ್ಟಿದ್ದಾರೆ, ಎಲಿಮೆಂಟು, ಯಾವ್ಯಾವ ಎಲಿಮೆಂಟ್ ಪ್ರೆಸೆಂಟ್ ಇದೆ ಇಲ್ಲಿ, ಜಿಂಕ್ ಪ್ರೆಸೆಂಟ್ ಇದೆ, ಸಲ್ಫರ್ ಪ್ರೆಸೆಂಟ್ ಇದೆ ಅಲ್ವಾ. ಅದ್ರ ಜೊತೆಗೆ ಆಕ್ಸಿಜನ್ ಪ್ರೆಸೆಂಟ್ ಇದೆ, ಹೈಡ್ರೋಜನ್ ಪ್ರೆಸೆಂಟ್ ಇದೆ. ನೆಕ್ಸ್ಟ್ ಏನು ಮಾಡೋಣ, ಪರ್ಸೆಂಟೇಜ್. ಓಕೆ, ಸೊ ಪರ್ಸೆಂಟೇಜ್ ನೋಡೋಣ ಎಷ್ಟೆಷ್ಟು ಕೊಟ್ಟಿದ್ದಾರೆ ಅವರು ಅಂತ. ಜಿಂಕ್ ಎಷ್ಟು ಕೊಟ್ಟಿದ್ದಾರೆ ಅವರು, ಓಕೆ 22.65 ಕೊಟ್ಟಿದ್ದಾರೆ. ಎಷ್ಟು, 22.65 ಕೊಟ್ಟಿದ್ದಾರೆ. ಓಕೆ, ಅದೇ ಥರ ಸಲ್ಫರ್ ಕೊಟ್ಟಿದ್ದಾರೆ. ಸಲ್ಫರ್ ಎಷ್ಟು ಕೊಟ್ಟಿದ್ದಾರೆ ಅವರು, 11.15 ಕೊಟ್ಟಿದ್ದಾರೆ. ಆಕ್ಸಿಜನ್ ಪರ್ಸೆಂಟೇಜ್ ಎಷ್ಟು ಕೊಟ್ಟಿದ್ದಾರೆ, 61.32 ಕೊಟ್ಟಿದ್ದಾರೆ. ಹಾಗೇನೆ ಓಕೆ, ಹೈಡ್ರೋಜನ್ ಪರ್ಸೆಂಟೇಜ್ ಎಷ್ಟು ಕೊಟ್ಟಿದ್ದಾರೆ, 4.88 ಕೊಟ್ಟಿದ್ದಾರೆ. ಸೊ ಎಲ್ಲನೂ ಏನು ಮಾಡ್ಕೋಬೇಕು, ಟೇಬಲಲ್ಲಿ ಬರ್ಕೋಬೇಕು. ನೆಕ್ಸ್ಟು ಅಟಾಮಿಕ್ ಮಾಸ್. ಸೊ ಅಟಾಮಿಕ್ ಮಾಸ್ ಜಿಂಕದೆಷ್ಟು 65, ಓಕೆ, ಸಲ್ಫರದೆಷ್ಟು 32, ಹಾಗೆ ಆಕ್ಸಿಜನ್ದೆಷ್ಟು 16, ಹೈಡ್ರೋಜನ್ ಎಷ್ಟು 1. ನೆಕ್ಸ್ಟ್ ಏನು ಕಂಡುಹಿಡಬೇಕು, ರಿಲೇಟಿವ್ ನಂಬರ್ ಆಫ್ ಮೋಲ್ಸ್ ಕಂಡುಹಿಡಬೇಕು. ಸೊ ಕಾಲಮ್ ನಂಬರ್ 2 ಡಿವೈಡೆಡ್ ಬೈ ಕಾಲಮ್ ನಂಬರ್ 3, ಅಂದರೆ ಪರ್ಸೆಂಟೇಜ್ ಡಿವೈಡೆಡ್ ಬೈ ಅಟಾಮಿಕ್ ಮಾಸ್. 22.65 ಡಿವೈಡೆಡ್ ಬೈ 65. ನೆಕ್ಸ್ಟು 11.15 ಡಿವೈಡೆಡ್ ಬೈ 32. ಸೊ ನೆಕ್ಸ್ಟ್ ಏನು, 61.32 ಡಿವೈಡೆಡ್ ಬೈ 16. ಸೊ ನೆಕ್ಸ್ಟು 4.88 ಡಿವೈಡೆಡ್ ಬೈ 1. ಸೊ ಇದನ್ನು ಸಾಲ್ವ್ ಮಾಡಿದಾಗ ನನಗೆ ಎಷ್ಟು ಸಿಗುತ್ತೆ, 0.35 ಸಿಗುತ್ತೆ ಫಸ್ಟ್ ಒನ್ಗೆ. ಸೆಕೆಂಡ್ ಒನ್ಗೆ ಏನು ಬರುತ್ತೆ, ಸೆಕೆಂಡ್ ಒನ್ಗೂ ಸಹ 0.35 ಸಿಗುತ್ತೆ. ಸೊ ನೆಕ್ಸ್ಟು ಥರ್ಡ್ ಒನ್ಗೆ ಹೋದರೆ ಎಷ್ಟು ಸಿಗುತ್ತೆ ನನಗೆ,
3.8 ಸಿಗುತ್ತೆ. ಸೊ 4th ಒನ್ಗೆ ಹೋದರೆ ಡಿವೈಡೆಡ್ ಬೈ 1 ಅಂತಂದರೆ 4.88 ಸಿಗುತ್ತೆ ನನಗೆ. ಓಕೆ, ನೆಕ್ಸ್ಟ್ ನೋಡಬೇಕು ಸ್ಮಾಲೆಸ್ಟ್ ಒನ್ ಯಾವುದಿದ್ರಲ್ಲಿ 0.35. ಸೊ 0.35ಇಂದ ಎಲ್ಲ ರಿಲೇಟಿವ್ ನಂಬರ್ ಆಫ್ ಆಟಮ್ಸನ್ನು ಸಹ ಏನು ಮಾಡಬೇಕು ನಾವು ಡಿವೈಡ್ ಮಾಡ್ಕೋಬೇಕು. ಸೊ 0.35 ಡಿವೈಡೆಡ್ ಬೈ 0.35. ಸೊ ನೆಕ್ಸ್ಟ್ 0.35 ಡಿವೈಡೆಡ್ ಬೈ 0.35. ಸೊ ನೆಕ್ಸ್ಟ್ ಏನಿದೆ 3.8 ಡಿವೈಡೆಡ್ ಬೈ 0.35. ಓಕೆ, ನೆಕ್ಸ್ಟು 4.88 ಡಿವೈಡೆಡ್ ಬೈ 0.35. ಸೊ ಇದನ್ನು ಸಾಲ್ವ್ ಮಾಡಿದಾಗ ಏನು ಬರುತ್ತೆ, ಫಸ್ಟ್ 1 ಬರುತ್ತೆ, ಸೆಕೆಂಡು ಸಹ ಅಂದರೆ ಜಿಂಕು 1 ಬರುತ್ತೆ, ಸಲ್ಫರು ಸಹ 1 ಬರುತ್ತೆ, ಆಕ್ಸಿಜನ್ ಎಷ್ಟು ಬರುತ್ತೆ ನನಗೆ, ಆಕ್ಸಿಜನು 10.9 ಬರುತ್ತೆ ಅಂತಂದರೆ ಅದನ್ನು ರೌಂಡ್ ಆಫ್ ಮಾಡಿದಾಗ ಏನು ಬರುತ್ತೆ 11 ಬರುತ್ತೆ. ಸೊ ನೆಕ್ಸ್ಟ್ ಹೈಡ್ರೋಜನ್ ಎಷ್ಟು ಬರುತ್ತೆ ನನಗೆ 14 ಬರುತ್ತೆ, ಹೈಡ್ರೋಜನ್ ಎಷ್ಟು 14 ಬರುತ್ತೆ. ಓಕೆ, ಸೊ ನೆಕ್ಸ್ಟ್ ಹಾಗಾದರೆ ಎಂಪಿರಿಕಲ್ ಫಾರ್ಮುಲಾ ಏನಾಗಿರುತ್ತೆ, ಯಾವ ಎಲಿಮೆಂಟ್ ಪ್ರೆಸೆಂಟ್ ಇದೆ ನಮಗೆ, ಜಿಂಕ್ ಇದೆ. ಜಿಂಕ್ ಎಷ್ಟಿದೆ ನೋಡಿ ಟೇಬಲಲ್ಲಿ ಏನು ಬರುತ್ತೆ ಸಿಂಪ್ಲೆಸ್ಟ್ ರೇಷೋ, ಅದು ನಂಬರ್ ಆಫ್ ಆಟಮ್ಸ್ಗೆ ಈಕ್ವಲ್ ಆಗಿರುತ್ತೆ. ಸೊ 1 ಇದೆ, ಸೊ ಏನಾಯಿತು 1. ಸೊ ಸಲ್ಫರ್ ಎಷ್ಟಿದೆ, ಅದು ಸಹ 1 ಇದೆ, 1. ಆಕ್ಸಿಜನ್ ಎಷ್ಟಿದೆ ನೋಡಿ 11 ಇದೆ ಆಕ್ಸಿಜನ್. ಹೈಡ್ರೋಜನ್ ಎಷ್ಟಿದೆ 14 ಇದೆ, ಹೈಡ್ರೋಜನ್ ಎಷ್ಟಿದೆ 14 ಇದೆ. ಓಕೆ, ಸೊ ಇದನ್ನು ಈ ಥರ ಬರ್ಕೋಬೇಕು. ಅವ್ರು ಫಸ್ಟೇ ಹೇಳ್ಬಿಟ್ಟಿದ್ದಾರೆ ನಮಗೆ ಏನಂತ ಹೇಳಿದ್ದಾರೆ ಅವರು ನೋಡಿ. ಸೊ ಎಷ್ಟು ಹೈಡ್ರೋಜನ್ ಇರುತ್ತೆ ಅಷ್ಟು ವಾಟರ್ ಮಾಲಿಕ್ಯೂಲ್ಸ್ ಇರುತ್ತೆ ಅಂತ ಹೇಳಿದ್ದಾರೆ. ಸೊ ಹೈಡ್ರೋಜನ್ 14 ಇದೆ, ಹಾಗಾದರೆ ವಾಟರ್ ಮಾಲಿಕ್ಯೂಲ್ಸ್ ಎಷ್ಟಾಗುತ್ತೆ ನೋಡಿ 7 ಆಗುತ್ತೆ. ಯಾಕೆಂದರೆ 7 2s ಎಷ್ಟಾಗುತ್ತೆ 14. ಸೊ 14 ಹೈಡ್ರೋಜನ್ಗೆ ಈಕ್ವಲ್ ಆಗುತ್ತೆ. ಇದನ್ನು ಈ ಥರನೂ ಬರ್ಕೋಬೋದು, ಜಿಂಕ್ ಎಸ್ ಆಕ್ಸಿಜನ್. ಸೊ ಇಲ್ಲೇನು ಬರುತ್ತೆ ಇಲ್ಲಿ 7H2O. ಸೊ ಆಕ್ಸಿಜನ್ ಎಷ್ಟಿತ್ತು 11 ಇತ್ತು, 11ಅಲ್ಲಿ 7 ತೆಗೆದ್ರೆ ಎಷ್ಟು ಉಳ್ಕೊಂತು ನಮಗೆ 4 ಉಳ್ಕೊಂತು. ಓಕೆ, ಸೊ ಇಲ್ಲೊಂದು ಡಾಟ್ ಹಾಕಬೇಕು, ಅಲ್ಲಿಗೆ ಜಿಂಕ್ ಸಲ್ಫೇಟ್ ಡಾಟ್ 7H2O ಬಂತು ಎಂಪೆರಿಕಲ್ ಫಾರ್ಮುಲಾ. ನೆಕ್ಸ್ಟ್ ಏನು ಫೈಂಡ್ ಔಟ್ ಮಾಡಬೇಕು ನಾನು, ಮಾಲಿಕ್ಯುಲರ್ ಫಾರ್ಮುಲಾ ಫೈಂಡ್ ಔಟ್ ಮಾಡಬೇಕು ಅಲ್ವಾ. ಸೊ ನನಗೆ ಎಂಪೆರಿಕಲ್ ಫಾರ್ಮುಲಾ ಏನೋ ಸಿಕ್ತು, ಬಟ್ ಎಂಪೆರಿಕಲ್ ಫಾರ್ಮುಲಾ ಜೊತೆಗೆ ಏನು ಗೊತ್ತಿರಬೇಕು ನನಗೆ, ಎನ್ನು ಸಹ ಗೊತ್ತಿರಬೇಕು ಅಲ್ವಾ. ಸೊ ಎನ್ ಇಟ್ ಈಸ್ ಈಕ್ವಲ್ ಟು ಏನು, ಮಾಲಿಕ್ಯುಲರ್ ವೆಯ್ಟ್ ಓಕೆ ಡಿವೈಡೆಡ್ ಬೈ ಎಂಪೆರಿಕಲ್ ಫಾರ್ಮುಲಾ ವೆಯ್ಟ್. ಎಂಪೆರಿಕಲ್ ಫಾರ್ಮುಲಾ ವೆಯ್ಟ್. ಸೊ ಫಸ್ಟ್ ಎಂಪೆರಿಕಲ್ ಫಾರ್ಮುಲಾ ವೆಯ್ಟನ್ನು ಫೈಂಡ್ ಔಟ್ ಮಾಡ್ಕೊಬಿಡೋಣ ನಾವು. ಎಂಪೆರಿಕಲ್ ಫಾರ್ಮುಲಾ ಏನು ಕೊಟ್ಟೆ, ಜಿಂಕ್. ಓಕೆ, ಜಿಂಕ್ ಎಷ್ಟಿದೆ 1 ಇದೆ. ಸೊ 1 ಇಂಟು, ಸೊ ಜಿಂಕ್ದು ಎಷ್ಟು ಕೊಟ್ಟಿದ್ದಾರೆ, ಅಟಾಮಿಕ್ ಮಾಸ್ ಎಷ್ಟು ಕೊಟ್ಟಿದ್ದಾರೆ 65 ಕೊಟ್ಟಿದ್ದಾರೆ. ಸೊ 65 ಪ್ಲಸ್ ಸಲ್ಫರ್ ಎಷ್ಟಿದೆ, ಸಲ್ಫರು ಸಹ 1 ಇದೆ. ಸೊ 1 ಇಂಟು ಅಟಾಮಿಕ್ ಮಾಸ್ 32 ಪ್ಲಸ್ ಆಕ್ಸಿಜನ್ ಎಷ್ಟಿದೆ 11 ಇದೆ ಆಕ್ಸಿಜನ್. ಸೊ 11 ಇಂಟು 16 ಪ್ಲಸ್ ಹೈಡ್ರೋಜನ್ ಎಷ್ಟಿದೆ 14 ಇದೆ. ಸೊ 14 ಇಂಟು 1, ಈ 1 16 ಅಟಾಮಿಕ್ ಮಾಸ್ ಆಫ್ ಆಕ್ಸಿಜನು, 1 ಅಟಾಮಿಕ್ ಮಾಸ್ ಆಫ್ ಹೈಡ್ರೋಜನ್. ಸೊ ಇದಾದಮೇಲೆ ನೆಕ್ಸ್ಟ್ ಏನು ಮಾಡಬೇಕು, ಫೈಂಡ್ ಔಟ್ ಮಾಡ್ಕೋಬೇಕು ನಾವು. ಸೊ 65 ಪ್ಲಸ್ 32 ಪ್ಲಸ್ ಏನಾಗುತ್ತೆ ಇದು 176 ಪ್ಲಸ್ 14 ಆಗುತ್ತೆ. ಎಲ್ಲನೂ ಆ್ಯಡ್ ಮಾಡಿದಾಗ ಎಷ್ಟು ಬರುತ್ತೆ ನನಗೆ 287 ಬರುತ್ತೆ. 287 ಏನು ಎಂಪೆರಿಕಲ್ ಫಾರ್ಮುಲಾ ವೆಯ್ಟು. ನೆಕ್ಸ್ಟು ಮಾಲಿಕ್ಯುಲರ್ ಫಾರ್ಮುಲಾ ವೆಯ್ಟ್ ಅವರೇ ಕೊಟ್ಟಿದ್ದಾರೆ. ಮಾಲಿಕ್ಯುಲರ್ ವೆಯ್ಟು ಅವರೇ ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ ನೋಡಿ, ಮಾಲಿಕ್ಯುಲರ್ ವೆಯ್ಟು 287 ಕೊಟ್ಟಿದ್ದಾರೆ. ಅವರು ಎಷ್ಟು ಕೊಟ್ಟಿದ್ದಾರೆ 287 ಕೊಟ್ಟಿದ್ದಾರೆ. ಸೊ ಅಲ್ಲಿಗೆ ಎನ್ ಇಟ್ ಈಸ್ ಈಕ್ವಲ್ ಟು ಮಾಲಿಕ್ಯುಲರ್ ವೆಯ್ಟು 287, ಎಂಪೆರಿಕಲ್ ಫಾರ್ಮುಲಾ ವೆಯ್ಟು ಸಹ 287. ಅಂದರೆ ಅಲ್ಲಿಗೆ ಏನು ಬಂತು, ಎನ್ ಎಷ್ಟು ಬಂತು ನಮಗೆ 1 ಬಂತು ಅಲ್ವಾ. ಸೊ ನೆಕ್ಸ್ಟ್ ಹಾಗಾದರೆ ಮಾಲಿಕ್ಯುಲರ್ ಫಾರ್ಮುಲಾ ಇಟ್ ಈಸ್ ಈಕ್ವಲ್ ಟು ಎಂಪೆರಿಕಲ್ ಫಾರ್ಮುಲಾ. ಸೊ ಎಂಪೆರಿಕಲ್ ಫಾರ್ಮುಲಾ ಏನು, ಜಿಂಕು ಸಲ್ಫರು, ಜಿಂಕು ಓಕೆ 1 ಇರುತ್ತೆ, ಸಲ್ಫರ್ 1 ಇರುತ್ತೆ, ಆಕ್ಸಿಜನ್ 4 ಇರುತ್ತೆ, ವಾಟರ್ ಎಷ್ಟಿರುತ್ತೆ 7 ಇರುತ್ತೆ. ಓಕೆ, ಸೊ ಇಂಟು 1 ಮಾಡಿದ್ರೆ ನಂಗೆ ಏನು ಬರುತ್ತೆ, ಸೇಮ್ ಬರುತ್ತೆ, ಜಿಂಕ್ ಸಲ್ಫೇಟ್. ಓಕೆ, ಸೊ ಡಾಟ್ 7H2O. ಸೊ ಇದು ಮಾಲಿಕ್ಯುಲರ್ ಫಾರ್ಮುಲಾ. ಈ ಥರ ಫೈಂಡ್ ಔಟ್ ಮಾಡ್ಬೋದು. ಸೊ ನ್ಯೂಮರಿಕಲ್ ಮಾಲಿಕ್ಯುಲರ್ ಫಾರ್ಮುಲಾ ಕಂಪ್ಲೀಟಾಗಿ ಅರ್ಥ ಆಗಿದೆ ಅಂದ್ಕೊತೀನಿ ನಾನು, ಯಾವ ಥರ ನ್ಯೂಮರಿಕಲ್ಸ್ ಕೊಟ್ಟರೆ ಸಾಲ್ವ್ ಮಾಡ್ಬೋದು ಅಂತ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಆಲ್ ದ ಬೆಸ್ಟ್.